ನೇರವಾಗಿ ಪಶ್ಚಿಮ ಬಂಗಾಳ. 294 ವಿಧಾನಸಭಾ ಕ್ಷೇತ್ರಗಳ ಪಶ್ಚಿಮ ಬಂಗಾಳದಲ್ಲಿ ರಿಸಲ್ಟ್ ಬಂದಾಗ 4ನೇ ತಾರೀಕು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು ಗೊತ್ತಿಲ್ಲ. ರಿಸಲ್ಟ್ ಬಂದಿದ್ದು 293 ಕ್ಷೇತ್ರಕ್ಕೆ ಮಾತ್ರ. ಒಂದು ಕ್ಷೇತ್ರದ ಮತ ಎಣಿಕೆಯನ್ನು ಎಲೆಕ್ಷನ್ ಕಮಿಷನ್ ವಿಥೆಲ್ಡ್ ಮಾಡಿತ್ತು. ಫಾಲ್ಟಾ ವಿಧಾನಸಭಾ ಕ್ಷೇತ್ರ. ಫೋಟೋಗಳ ವೈರಲ್ ಅದು ನೋಡಿ. ಮತಗಟ್ಟೆಯಲ್ಲಿ ಬಿ ಜೆ ಪಿಗೆ ಓಟ್ ಹಾಕುವ ಬಟನ್ ಮುಂದೆ, ಮತಯಂತ್ರದಲ್ಲಿ EVM ಮುಂದೆ ಬಿ ಜೆ ಪಿಗೆ ಓಟ್ ಹಾಕೋ ಜಾಗದಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರು, ಓಟ್ ಹಾಕಕ್ಕೆ ಬರದೇ ಇರುವ ರೀತಿಯಲ್ಲಿ. ಇದು 2 ಮತಗಟ್ಟೆಗಳಲ್ಲಿ ನಡೆದಿತ್ತು. ಇದು ಫಾಲ್ಟಾದಲ್ಲೇ. ಇದನ್ನು ಹೊರತುಪಡಿಸಿಯೂ ಆ ವಿಧಾನಸಭಾ ಕ್ಷೇತ್ರದ ತುಂಬ ಅನೇಕ ಅಕ್ರಮಗಳು ನಡೆದಿದ್ದಾವೆ ಅನ್ನೋ ಆರೋಪ ಬಂದಿತ್ತು. 60 ಬೂತ್ಗಳಲ್ಲಿ ಗೋಲ್ಮಾಲಾಗಿದೆ ಅಂತ ಆರೋಪ ಬಂದಿತ್ತು. ಎಲೆಕ್ಷನ್ ಕಮಿಷನ್ನು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೊಮ್ಮೆ ವೋಟಿಂಗು ಅಂತ ಹೇಳ್ತು. ಡೇಟ್ ಹೇಳಿತ್ತು 21ನೇ ತಾರೀಕು. ಇವತ್ತು 19. ನಾಡಿದ್ದು ವೋಟಿಂಗಲ್ಲಿ. ನಾಡಿದ್ದು ವೋಟಿಂಗು ತೃಣಮೂಲ ಕಾಂಗ್ರೆಸ್ನ ಕ್ಯಾಂಡಿಡೇಟು ಜಹಾಂಗೀರ್. ಫಾಲ್ಟಾ ವಿಧಾನಸಭಾ ಕ್ಷೇತ್ರ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಒಳಗೆ ಬರುತ್ತೆ. ಡೈಮಂಡ್ ಹಾರ್ಬರ್ಗೆ ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ MP. 7 ಲಕ್ಷ ಓಟಲ್ಲಿ ಗೆದ್ದು MP ಆಗಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. ಅಭಿಷೇಕ್ ಬ್ಯಾನರ್ಜಿ ಜಹಾಂಗೀರು ಗಳಸ್ಯ ಕಂಠಸ್ಯ ಸ್ನೇಹಿತರು. ಗಳಸ್ಯ ಕಂಠಸ್ಯ. ಈ ಅಭಿಷೇಕ್ ಬ್ಯಾನರ್ಜಿ ಜಹಾಂಗೀರ್ ಪರವಾಗಿ ಪ್ರಚಾರ ಮಾಡುವಾಗಲೇ ಹೇಳಿದ್ದು ಅದನ್ನು. ಮೇ 4ನೇ ತಾರೀಕು 12 ಗಂಟೆ ನಂತರ ನಾನೇ ಬಂದು ನಿಂತ್ಕೊಳ್ತೀನಿ, ನಿಮ್ಮನ್ನು ಯಾವ ದೆಹಲಿಯಿಂದ ಬಂದಂಥ ಯಾವ ಗಾಡ್ ಫಾದರ್ ರಕ್ಷಣೆ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ ಅಂತ BJP ಕಾರ್ಯಕರ್ತರಿಗೆ ಹೇಳಿದ್ದು. ಯಾವ ಡೆಲ್ಲಿ ಗಾಡ್ ಫಾದರ್ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ರಲ್ಲ, ಇದೇ ಜಹಾಂಗೀರ್ ಚುನಾವಣಾ ಪ್ರಚಾರದಲ್ಲದು. ಈಗ ಮರುಮತದಾನ ಡೇಟ್ ಡಿಸೈಡ್ ಆಗಿದೆ. 21ನೇ ತಾರೀಕು ನಾಡಿದ್ದು ಮತದಾನ ಆಗಬೇಕು. ಇವತ್ತು TMC ಕ್ಯಾಂಡಿಡೇಟ್ ಜಹಾಂಗೀರು ಮೀಡಿಯಾದವ್ರನ್ನ ಕರೆದು ನಾನು ಕಣದಿಂದ ನಿವೃತ್ತನಾಗುತ್ತಿದ್ದೇನೆ ಅಂದ್ಬಿಟ್ರು. ನಾಮಿನೇಷನ್ ವಾಪಸ್ ತಗೊಳ್ಳೋ ಟೈಮ್ ಮುಗಿದೋಗಿದೆ. ಕಣದಿಂದ ನಿವೃತ್ತನಾಗುತ್ತಿದ್ದೇನೆ. ನಿವೃತ್ತಿ ಆಗೋದಂದ್ರೆ ಏನು? ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಸಾದಿಕ್ ಪೈಲ್ವಾನ್ ಆದರು ನೋಡಿ. ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ತಗೊಳ್ಳೋ ಟೈಮ್ ಮುಗಿದು ಬಿಟ್ಟಿತ್ತು. ನಾನು ನಿವೃತ್ತನಾಗುತ್ತಿದ್ದೇನೆ, ನನ್ನ ಬೆಂಬಲ ಸಮರ್ಥ ಶಾಮನೂರಿಗೆ ಅಂತ ಘೋಷಣೆ ಮಾಡಿದ್ರು. ಅದರ ಅರ್ಥ ನನ್ನ ಹೆಸರು EVMನಲ್ಲಿ ಇರುತ್ತೆ, ಬಟ್ ನನಗೆ ಓಟ್ ಹಾಕಬೇಡಿ ಅಂತ. ಇವರೇನು ಯಾರಿಗೂ ಬೆಂಬಲ ಘೋಷಣೆ ಮಾಡಿಲ್ಲ. ಜಹಾಂಗೀರ್ ಖಾನ್ ಕಣದಿಂದ ನಿವೃತ್ತಿ ಅಂತೆ. ಏನಾಯಿತೋ ಏನೋ ಪಾಪ, ಕಣದಿಂದ ನಿವೃತ್ತಿ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದ ನಂತರ ಫಾಲ್ಟಾ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ರು. ಎಲೆಕ್ಷನ್ನು ಅದು ಬೈ ಎಲೆಕ್ಷನ್ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು. ವಿಶೇಷ ಅನುದಾನ ಘೋಷಣೆ ಮಾಡಿದ್ರು. ವಿಶೇಷ ಅನುದಾನದಿಂದ ಫಾಲ್ಟಾ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ, ಆದ್ದರಿಂದ ನಾನು ಕಣದಿಂದ ನಿವೃತ್ತಿ ತಗೊಳ್ತೀನಿ ಅಂತ ಜಹಾಂಗೀರ್ ಖಾನ್ ಹೇಳ್ತಾ ಇದ್ದಾರೆ. ಜಹಾಂಗೀರ್ ಖಾನ್ ಏನು ಕಡಿಮೆ ಫೈಟ್ ಕೊಟ್ಟಿಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಇದ್ದರು, ಅಜಯ್ ಪಾಲ್ ಶರ್ಮಾ ಅಂತ. ಅಜಯ್ ಪಾಲ್ ಶರ್ಮಾ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಷನ್ ಕಮಿಷನ್ನು ಪಶ್ಚಿಮ ಬಂಗಾಳದಲ್ಲಿ ಬಂದೋಬಸ್ತ್ಗಾಗಿ ಅಜಯ್ ಪಾಲ್ ಶರ್ಮಾರನ್ನು ಡೆಪ್ಯುಟೇಷನ್ ಮೇಲೆ ಕರ್ಕೊಂಬಂತು. ಅಜಯ್ ಪಾಲ್ ಶರ್ಮಾಗೆ ಉತ್ತರ ಪ್ರದೇಶದಲ್ಲಿ ಸಿಂಗಮ್ ಅಂತಾರೆ, ಎನ್ಕೌಂಟರ್ ಸ್ಪೆಷಲಿಸ್ಟು. ಈ ಅಜಯ್ ಪಾಲ್ ಶರ್ಮಾರನ್ನು ಡೈಮಂಡ್ ಹಾರ್ಬರ್ನ ವಿಶೇಷ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕು, ನೀವು ಗಲಾಟೆ ಆಗಬಾರ್ದು ಅಂತ. ಅಜಯ್ ಪಾಲ್ ಶರ್ಮಾ ಊರು ಹಳ್ಳಿ ಓಡಾಡ್ಬಿಟ್ರು. ಇದೇ ಮನುಷ್ಯ. ಇವರು ಈ ಜಹಾಂಗೀರ್ ಖಾನ್ ಮನೆ ಮುಂದೆ ಹೋಗಿ ಜಹಾಂಗೀರ್ ಖಾನ್ನನ್ನು ಹೊರಗಡೆ ಕರೆಸಿ ಎಚ್ಚರಿಕೆ ಕೊಟ್ಟರು. ಶಾಂತಿ ಕದಡುವುದಕ್ಕೆ ನೀನು ಪ್ರಯತ್ನ ಪಡ್ತಾ ಇದೆಯಾ ಅಂತ ನಮಗೆ ಮಾಹಿತಿ ಇದೆ. ಹಂಗೇನಾದ್ರು ಮಾಡಿದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅನ್ನುವ ರೀತಿಯ ಎಚ್ಚರಿಕೆಯನ್ನು ಅಜಯ್ ಪಾಲ್ ಶರ್ಮಾ ಜಹಾಂಗೀರ್ ಖಾನ್ಗೆ ಕೊಟ್ಟು ಬಂದರು. ಅದಾದ ನಂತರ ಜಹಾಂಗೀರ್ ಖಾನ್ ಸ್ಟೇಟ್ಮೆಂಟು ಏನಂತ, ನೀನು ಸಿಂಗಮ್ ಆಗಿರಬಹುದು, ನಾನು ಪುಷ್ಪ. ನಾನು ಸಿಂಗಮ್ ಆಗಿರಬಹುದು, ನಾನು ಪುಷ್ಪ. ತಲೆ ಬಾಗೋದಿಲ್ಲ ಅಂದರೆ ಅದನ್ನು ಆ ಸ್ಟೈಲಲ್ಲಿ ಹೇಳ್ಬೇಕು. ಝುಕೇಗಾ ನೈ ಸಾಲ ಅಂತ, ಝುಕೇಗಾ ನೈ ಅಂತ. ಪುಷ್ಪ ಸ್ಟೈಲ್ನಲ್ಲಿ ನಾವು ಉತ್ತರ ಕೊಡ್ತೀವಿ. ಸಾರ್ವಜನಿಕರ ಮುಂದೆ ಮಾತ್ರ ತಲೆ ಬಾಗ್ತೀವಿ,
ನಾವು ಜನರ ಮುಂದೆ ಮಾತ್ರ ತಲೆಬಾಗ್ತೀವಿ, ನಾವು ಯಾವತ್ತೂ ದೆಹಲಿ ಪೊಲೀಸರು ಅಥವಾ ಏಜೆಂಟರ ಮುಂದೆ ತಲೆಬಾಗೋದಿಲ್ಲ ಅಂತ ಜಹಾಂಗೀರ್ ಖಾನ್ ಸ್ಟೇಟ್ಮೆಂಟ್ ಇತ್ತು. ಇವತ್ತು ಏಕಾಏಕಿ ಕಣದಿಂದ ನಿವೃತ್ತಿ. ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ, ಪುಷ್ಪಾ ಸ್ಟೈಲ್ನಲ್ಲಿ ಬಿ ಜೆ ಪಿಗರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದ, ಈಗ ಚುನಾವಣಾ ಅಖಾಡದಿಂದ ಅಭ್ಯರ್ಥಿ ಓಡ್ ಹೋಗಿದ್ದಾನೆ, ಆತನನ್ನು ನಂಬಿ ಯಾವ ಬೂತ್ ಏಜೆಂಟ್ಗಳು ಕೂಡ ಬರ್ತಾ ಇಲ್ಲ ಅಂತ. ಪಶ್ಚಿಮ ಬಂಗಾಳದಲ್ಲಿ ಎರಡೂ ಅತಿರೇಕ ನೋಡಿ. ಅದು ಅಲ್ಲಿ ಒಂದು ಅತಿವೃಷ್ಟಿ, ಇಲ್ಲ ಅನಾವೃಷ್ಟಿ, ಹಾಗೆ ಅಂದರೆ ರಾಜಕೀಯದ ದೃಷ್ಟಿಯಿಂದ ನಿಂತರೆ ಪುಷ್ಪಾನೇ, ಬಡದಾಟಕ್ಕೆ ನಿಂತರೆ ಪುಷ್ಪಾನೇ, ಇಲ್ಲದೆ ಹೋದರೆ ಸೀದಾ ಸರೆಂಡ್ರೆ ಅನ್ನೋ ಹಾಗೆ. ತೃಣಮೂಲ ಕಾಂಗ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದು ಬಹುಶಃ ಜಹಾಂಗೀರ್ ಖಾನ್ ಯಾರ ಜೊತೆಯೂ ಚರ್ಚೆ ಮಾಡ್ದಂಗಿಲ್ಲ, ಯಾರ ಜೊತೆಯೂ ಚರ್ಚೆ ಮಾಡ್ದಂಗಿಲ್ಲ. ಇದು ಜಹಾಂಗೀರ್ ಖಾನ್ಗೆ ಲಾಸೇ ಹೊರತು ತೃಣಮೂಲ ಕಾಂಗ್ರೆಸ್ಸಿಗೆ ಏನು ಲಾಸ್ ಅಲ್ಲ ಅಂತ ತೃಣಮೂಲ ಕಾಂಗ್ರೆಸ್ನವರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದೇ ಪಶ್ಚಿಮ ಬಂಗಾಳದ ಇನ್ನೊಂದು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.